ಇನ್ನು ಕಿಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗಿದೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿದೆ. ಸಮಯ ಕೋರಿದ ದರ್ಶನ್ ಪರ ವಕೀಲರು ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿತ್ತು. ಸಮಯವನ್ನು ಕೋರಿದ್ರು ದರ್ಶನ್ ಪರ ವಕೀಲರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗೋದು. ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ. ಇವತ್ತು ಟ್ರಯಲ್ಗೆ ದಿನಾಂಕ ನಿಗದಿಯಾಗುತ್ತೆ. ಇನ್ನು ಕಿಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗಿದೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿದೆ. ಸಮಯ ಕೋರಿದ ದರ್ಶನ್ ಪರ ವಕೀಲರು ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿತ್ತು. ಸಮಯವನ್ನು ಕೋರಿದ್ರು ದರ್ಶನ್ ಪರ ವಕೀಲರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗೋದು. ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ. ಇವತ್ತು ಟ್ರಯಲ್ಗೆ ದಿನಾಂಕ ನಿಗದಿಯಾಗುತ್ತೆ. ಇನ್ನು ಕಿಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗಿದೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿದೆ. ಸಮಯ ಕೋರಿದ ದರ್ಶನ್ ಪರ ವಕೀಲರು ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿತ್ತು. ಸಮಯವನ್ನು ಕೋರಿದ್ರು ದರ್ಶನ್ ಪರ ವಕೀಲರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗೋದು. ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ. ಇವತ್ತು ಟ್ರಯಲ್ಗೆ ದಿನಾಂಕ ನಿಗದಿಯಾಗುತ್ತೆ. ಇನ್ನು ಕಿಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗಿದೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿದೆ. ಸಮಯ ಕೋರಿದ ದರ್ಶನ್ ಪರ ವಕೀಲರು
ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿತ್ತು. ಸಮಯವನ್ನು ಕೋರಿದ್ರು ದರ್ಶನ್ ಪರ ವಕೀಲರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗೋದು. ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ. ಇವತ್ತು ಟ್ರಯಲ್ಗೆ ದಿನಾಂಕ ನಿಗದಿಯಾಗುತ್ತೆ. ಇನ್ನು ಕಿಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗಿದೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿದೆ. ಸಮಯ ಕೋರಿದ ದರ್ಶನ್ ಪರ ವಕೀಲರು ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿತ್ತು. ಸಮಯವನ್ನು ಕೋರಿದ್ರು ದರ್ಶನ್ ಪರ ವಕೀಲರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗೋದು. ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ. ಇವತ್ತು ಟ್ರಯಲ್ಗೆ ದಿನಾಂಕ ನಿಗದಿಯಾಗುತ್ತೆ. ಇನ್ನು ಕಿಲಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗಿದೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿದೆ. ಸಮಯ ಕೋರಿದ ದರ್ಶನ್ ಪರ ವಕೀಲರು ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಟ್ರಯಲ್ ದಿನಾಂಕ ನಿಗದಿಪಡಿಸಲಿರುವಂತಹ ಸಿವಿಲ್ ಕೋರ್ಟ್ 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಮಯ ಕೋರಿಕೆ ಮಾಡಲಾಗಿತ್ತು. ಸಮಯವನ್ನು ಕೋರಿದ್ರು ದರ್ಶನ್ ಪರ ವಕೀಲರು. ಇವತ್ತು ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಟ್ರಯಲ್ ನಿಗದಿಯಾಗೋದು. ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. 5,000ಕ್ಕೂ ಹೆಚ್ಚು ದಾಖಲೆಗಳಿರುವಂತಹ ಹಿನ್ನೆಲೆ ಕೊಲೆ ಕೇಸ್ ಚಾರ್ಜ್ ಫ್ರೇಮ್ನಲ್ಲಿ ದರ್ಶನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ. ಇವತ್ತು ಟ್ರಯಲ್ಗೆ ದಿನಾಂಕ ನಿಗದಿಯಾಗುತ್ತೆ.